ಹಾಯ್ ಸ್ನೇಹಿತರೆ, ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ನೀವಿನ್ನು ನಮ್ಮ ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಹಾಗೂ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಏನು ಗೂಗಲ್ ಫೋಟೋಸ್ನ ಹಳೆ ಇಮೇಜಸ್ ಇರುತ್ತೆ, ನಿಮ್ಮ ಫೋನಲ್ಲಿ ಡಿಲೀಟ್ ಆಗಿರ್ತಕ್ಕಂಥ ಒಂದು ಇಮೇಜಸ್ಗಳನ್ನು ಯಾವ ರೀತಿ ರಿಕಾರ್ಡಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸಿಂಪಲ್ಲಾಗಿ ಪ್ಲೇಸ್ಟೋರ್ನ ಓಪನ್ ಮಾಡಿ ಅಥವಾ ಜಿಮೇಲನ್ನು ಓಪನ್ ಮಾಡಿಬಿಟ್ಟು ಕಾರ್ನರ್ನಲ್ಲಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಕಾಣಿಸುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ನೀವು ನೋಡ್ಬೋದು ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಈ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಗೂಗಲ್ ಅಕೌಂಟ್ ಓಪನ್ ಆಗಿಬಿಡುತ್ತೆ ಈ ರೀತಿ. ನೀವಿಲ್ಲಿ ಜಿಮೇಲ್ ಐ ಡಿ ಕೂಡ ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಈ ಒಂದು ಜಿಮೇಲ್ ಐ ಡಿಯನ್ನು ತಗೊಳ್ತೀನಿ. ನೋಡಿ ಸ್ನೇಹಿತರೆ, ಈಗ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ನೀವು ನೋಡ್ಬೋದು ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಸೇವ್ಡ್ ಫ್ರಮ್ ಗೂಗಲ್ ಸರ್ವಿಸ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಒಂದು ಗೂಗಲ್ ನಮ್ಮ ಫೋನ್ನಲ್ಲಿ ಸೇವ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿರುತ್ತೆ. ಯೂಟ್ಯೂಬ್ನಲ್ಲಿ ಏನು ಸೇವ್ ಮಾಡಿದೆ, ಗೂಗಲ್ ಫೋಟೋಸ್ನಲ್ಲಿ ಏನು ಸೇವ್ ಮಾಡಿದೆ ಅಂತ ನೋಡಿ. ನಮಗೆ ಈಗ ಗೂಗಲ್ ಫೋಟೋಸ್ ಬೇಕು ಅಂದರೆ ನಮ್ಮ ಹಳೆ ಫೋಟೋಸ್ಗಳು ಗೂಗಲ್ ಫೋಟೋಸ್ನಲ್ಲಿ ಎಷ್ಟಿದೆ, ನಾವು ಯಾವುದನ್ನು ರಿಕವರಿ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೂಗಲ್ ಫೋಟೋಸ್ ಅಂತದಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಗೂಗಲ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಷ್ಟು ಹಳೆಯ ಫೋಟೋಸ್ ಬರುತ್ತೆ ಅಂದರೆ ನೀವಿಲ್ಲಿ ನೋಡ್ಬೋದು 5 ವರ್ಷದ ಹಳೆಯ ಫೋಟೋ ನೀವಿಲ್ಲಿ ಫ್ರಂಟಲ್ಲಿ ನೋಡ್ಬೋದು. ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ 2020 ಫೋಟೋಗಳ ಕೂಡ ಇಲ್ಲಿದ್ದಾವೆ ಸ್ನೇಹಿತರೆ. ನಿಮ್ಮೊಂದು ಗ್ಯಾಲರಿನಲ್ಲಿ ಈ ಫೋಟೋಗಳು ಡಿಲೀಟ್ ಆಗಿದ್ದಾವೆ ಅಂತ ನಿಮಗೆ ಅನಿಸಿದ್ರೆ ಸಿಂಪಲ್ಲಾಗಿ ನಿಮಗೆ ಯಾವ ಫೋಟೋ ಡಿಲೀಟ್ ಆಗಿದೆ ಅಂತ ಅನಿಸುತ್ತೋ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವಿಲ್ಲಿ ನೋಡ್ಬೋದು ನಿಮಗೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ. ಇದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನಿಮ್ಮ ಫೋನ್ನ ಗ್ಯಾಲರಿಯನ್ನು ಓಪನ್ ಮಾಡಿ. ಗ್ಯಾಲರಿಯನ್ನು ಓಪನ್ ಮಾಡಿದಾಗ ನಿಮಗೆ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ನಾನು ಗೂಗಲ್ ಫೋಟೋಸ್ನಿಂದ ಡೌನ್ಲೋಡ್ ಮಾಡಿರ್ತಕ್ಕಂಥ ಇಮೇಜ್ ಬಂದಿದೆ. ಇದೇ ರೀತಿ ನಿಮಗೆ ಯಾವುದೇ ಒಂದು ಹಳೆ ಫೋಟೋಸು ನಿಮ್ಮ ಫೋನಿಂದ ಡಿಲೀಟ್ ಆಗಿದ್ದರೆ ನಿಮ್ಮ ಒಂದು ಜಿಮೇಲ್ ಐ ಡಿಯಿಂದ ಸಿಂಪಲ್ಲಾಗಿ ರಿಕವರಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.